ನೋಡಿದ್ರಮ್ಮ, ಆ ಹುಡುಗಿ ಬಂದ್ಮೇಲೆ ವಿಶಾಲು ನಿಮ್ಮೇಲೂ ಅನುಮಾನ ಪಡ್ತಾ ಇದ್ದಾನೆ. ವಲ್ಲಭ, ನಾಳೆ ಇನ್ನೇನಾದ್ರೂ ಹೇಳ್ತೀಯ? ನನ್ ಕ್ಯಾರೆಕ್ಟರ್ ಬಗ್ಗೆನೇ ಹೇಳ್ಬೋದು. ಮಾಮ್ ನನ್ ಮಾತು ಕೇಳಿ. ವಲ್ಲಭ, ನೀನಾದ್ರೂ ಹೇಳ್ಬೇಕು ತಾನೆ. ಏನ್ ಹೇಳ್ಬೇಕಪ್ಪ ವಿಶಾಲ್? ಹೆಣ್ಮಕ್ಳ ವಿಚಾರಕ್ಕೆ ಹೋಗ್ಬಾರ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೇನೆ ನಾನು ಕೂಡ ನಿಮ್ಮ ಅತ್ತಿಗೆ ಹತ್ರ ಮಾತಾಡೋದೇ ಇಲ್ಲ. ಪುಟ್ಟಿಗೆ ಏನಾಗಿರ್ಬೋದು? ಹಾಲು ಕುಡ್ದಿದ ತಕ್ಷಣ ಪ್ರಜ್ಞೆ ತಪ್ಪಿದ್ಯಾಕೆ? ಕಾಫಿ ಕುಡ್ದಿದ್ ಚಿಕ್ಕಪ್ಪ ಚೆನ್ನಾಗೇ ಇದ್ದಾರೆ. ಹಾಲು ಕುಡ್ದಿದ್ ಗಾಯತ್ರಿ ಮಾತ್ರ ಯಾಕೆ ಪ್ರಜ್ಞೆ ತಪ್ಪಿಟ್ಲು? ಹಾಲು ಕುಡ್ಸಿದ್ದಕ್ಕೆ ನನ್ನನ್ನೇ ಬೈತಿದ್ದಾರೆ. ಯಾರ್ ನೀನು ಅಂತ ಕೇಳಿದ್ದಕ್ಕೆ ತ್ರಿನೇತ್ರಿ ಅಂತ ಹೆಸರು ಹೇಳ್ತೀನಿ, ಊರು ದೇವಿಪುರಂ ಅಂತ ಹೇಳ್ತೀನಿ. ವಿಶಾಲ್ ಯಜಮಾನ್ರು ನೋಡಿದ್ರೆ ನೈನಿ ಅಂತ ಪ್ರೀತಿಯಿಂದ ಕರೀತಾರೆ. ಮಿಕ್ದವ್ರೆಲ್ಲರೂ ನಾನು ಹೊರಗ್ನವಳು ಅನ್ನೋ ಥರ ನೋಡ್ತಾರೆ. ಏನೋ ಆಗಿದೆ, ನನ್ನ ಸುತ್ತಲೂ ಏನೋ ನಡೀತಿದೆ. ದೇವಿಪುರದ ತ್ರಿನೇತ್ರಿ ಅಂತ ಮಾತ್ರ ನೆನಪಾಗ್ತಿದೆ ಅಂದ್ರೆ ಮಿಕ್ಕಿದ ವಿಷಯನೆಲ್ಲ ನಾನು ಮರ್ತೋಗಿದ್ದೀನಾ? ವಿಶಾಲ್ ಯಜಮಾನ್ರನ್ನ ನೋಡಿದ್ದಕ್ಕೆ ನಾನು ಇಲ್ಲಿರೋದು, ಆದ್ರೆ ಎಲ್ಲಿಂದ ಬಂದೆ ನಾನು ಇಲ್ಲಿಗೆ ಅದೇ ನಂಗೆ ಗೊತ್ತಾಗ್ತಿಲ್ಲ. ಪಾಪ ಗಾಯತ್ರಿ ಪುಟ್ಟಿಗೆ ಮಾತ್ರ ಏನೂ ಆಗ್ಬಾರ್ದು. ಈ ಮನೇಲಿ ನನ್ನ ಯಾರು ಹೇಗೆ ನೋಡಿದ್ರು ಮಗು ಮಾತ್ರ ನನ್ನ ಪ್ರೀತಿಯಿಂದ ಅಮ್ಮ ಅಂತ ಕರ್ಕೊಂಡು ಹತ್ರ ಬರುತ್ತೆ. ಮುದ್ದಾಗಿರೋ ಆ ಪುಟ್ಟ ಮಗು ಮೇಲೆ ಇನ್ಯಾರಾದ್ರೂ ದ್ವೇಷ ಇಟ್ಕೊಂಡಿದಾರಾ? ಅವ್ರು ಮಾಡಿರೋ ಕೆಟ್ಟ ಕೆಲ್ಸಕ್ಕೆ ನನ್ನನ್ನು ಸಿಕ್ಕಾಕ್ಸಕ್ ನೋಡ್ತಿದ್ದಾರಾ? ಬನ್ನಿ ಸುಮನ, ಬಿಡು. ಏನಾಯ್ತು? ಬಂದಿದ್ದು ನಮ್ಮ ಅಕ್ಕನೇ ಆಗಿದ್ರೆ ಹೆತ್ತ ಮಗಳಿಗೆ ಪ್ರಜ್ಞೆ ತಪ್ಪಿಸ್ತಿದ್ಲಾ? ಅದು ನನ್ಗೂ ಗೊತ್ತಿದೆ. ನಮ್ಮ ಹೆತ್ತ ಮಗ್ಳಲ್ವಲ್ಲ, ಅದಕ್ಕೆ ಹೀಗೆ ಹೇಳ್ತಾ ಇದ್ದೀರಾ. ಅದೇ ಉಲುಚಿಗಾಗಿದ್ರೆ, ಅಯ್ಯೋ ಉಲುಚಿ ಏನಾಯ್ತಮ್ಮ ಪುಟ್ಟಿ, ಕಣ್ ಬಿಡಮ್ಮ, ನೀನ್ ಜೀವಂತವಾಗಿದ್ಯೋ ಇಲ್ವೋ ಅಂತ ನಮಗ್ ಗೊತ್ತಾಗ್ತಿಲ್ಲ, ಹೀಗ ಅಳ್ತಾ ಇದ್ದೆ ಅಂತ ಹೇಳ್ತಿದ್ದೀನಿ. ಆಕ್ಟಿಂಗ್ ಮಾಡಿ ತೋರಿಸ್ಬೇಕಾ? ನಿಮ್ಗೆ ಅರ್ಥ ಆಗತ್ತೆ ಅಂತ. ನೀನ್ ಒಳ್ಳೆ ಆಕ್ಟ್ರು ಅಂತ ನನಗ್ ಗೊತ್ತಿಲ್ವಾ ಹೇಳು? ವ್ಯಂಗ್ಯನ ಅಥವಾ ಹೊಗಳ್ತಿದ್ದೀರಾ? ನೈನಿ ಅತ್ತಿಗೆ ಬಗ್ಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ಯಾ? ಅವಳ ನಮ್ಮ ಅಕ್ಕನೇ ಅಲ್ಲ ಅಂದ್ಮೇಲೆ ನೀವ್ ಅವಳನ್ನ ಯಾಕೆ ಅತ್ತಿಗೆ ಅಂತಿದ್ದೀರಾ? ಯಾರು ಅಂತ ಹೇಳ್ಬೇಕು? ಸೇಮ್ ನಮ್ಮ ಅಕ್ಕನ್ ತರ ಇರೋದಿಕ್ಕೆ ಈ ಮನೇಲಿ ಜಾಂಡ ಊರ್ಬೇಕು ಅಂತ ಬಂದಿದ್ದಾಳ್ರಿ. ಈ ವಿಷಯ ಗೊತ್ತಿಲ್ದೆ ಬಾವ ಅವಳನ್ನ ನಂಬ್ತಿದ್ದಾರೆ. ಬಂದ್ರು ಅವ್ರೇನ್ ಆಸೆ ಪಡ್ಲಿಲ್ಲ ಅಲ್ವಾ? ಆಸ್ತಿಲ್ ಪಾಲ್ಬೇಕು ಅಂತ ಡೈರೆಕ್ಟ್ ಆಗಿ ಕೇಳ್ತೀರಾ? ಮೊದ್ಲು ಗಂಡನ್ ಬುಟ್ಟಿಗೆ ಹಾಕೊಂಡು ಆಮೇಲೆ ಸೊಸೆ ಅನ್ನಿಸ್ಕೊಂಡು ಸ್ವಲ್ಪ ಆದ್ರೂ ಕೊಡಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ನೀನ್ ನನ್ನ ಟ್ರ್ಯಾಪ್ ಮಾಡ್ದಂಗ? ನಾನೀ ಮನೆಗ್ ಸೊಸೆ ಆಗಿದ್ರು ಏನ್ ಪ್ರಯೋಜನ ಹೇಳಿ? ನಿಮ್ಗೆ ಆಸ್ತಿ ಇಲ್ಲ, ಯಾರಿಗಾದ್ರೂ ಮಕ್ಳಾದ್ರೆ ಮಾತ್ರ ನಿಮ್ಗೆ ಆಸ್ತಿ ಸಿಗತ್ತೆ ಅಂತ ಇವ್ರು ವಿಲ್ಲಲ್ಲಿ ಬರ್ದಿಟ್ಟಿದಾರಲ್ವಾ? ಇಲ್ಲ ಅಂದಿದ್ರೆ ಮದ್ವೆ ಆದಾಗ್ಲೇ ಶ್ರೀಮಂತೆ ಆಗ್ತಿದ್ದೆ. ಹಾಗಿದ್ರೆ ಅತ್ತಿಗೆ ತರ ಬಂದಿದ್ ಇವ್ರು ಇನ್ನೂ ಕ್ಲೋಸ್ ಆಗ್ಬೋದಿತ್ತಲ್ಲ. ವಿಶಾಲ್ನ ಮದ್ವೆ ಆಗಿಲ್ಲ ಅಂತ ಯಾಕೆ ಹೇಳ್ತಾ ಇದ್ರು? ಅವಳಿಗೆ ತಲೆಗ್ ಪೆಟ್ ಬಿದ್ದಿದ್ರಿಂದ ಹಾಗೆ ಮಾತಾಡ್ತಿದ್ದಾಳೆ ಅಂತ ಎಲ್ರನ್ನೂ ನಂಬ್ಸೋದಿಕ್ಕೆ ಪ್ರಯತ್ನ ಪಡ್ತಿದ್ದಾಳ್ರಿ. ಹೆಣ್ಮಕ್ಳ ಹಾಗೆ ಮಾಡ್ತಾರ? ನಿಮ್ ಕಣ್ಣಿಗೆ ನನ್ನನ್ ಬಿಟ್ಟು ಇನ್ ಎಲ್ಲಾ ಹುಡುಗಿರು ಒಳ್ಳೆ ಮನ್ಸು ಗುಣ ಇರೋರ್ ತರ ಕಾಣಿಸ್ತಾರೆ ಅಲ್ವಾ? ನಾನ್ ಹೇಗೋ ಒಂದ್ ತಿಳ್ಕೋಬೇಕು ಸುಮನ. ಹಾಸ್ಪಿಟಲ್ಗೆ ಹೋಗೋಣ ಅಂದ್ರೆ ಗೊತ್ತಿಲ್ಲ. ಯಾವ ಹಾಸ್ಪಿಟಲ್? ಯಾಕೆ ಹೋಗ್ತೀರಾ? ಅದೇ ಅತ್ಗೆಗೆ ಎಲ್ಲಾದ್ರೂ ತೋರ್ಸೋಣ ಅಂತಂದ್ರೆ ಯಾವ ಹಾಸ್ಪಿಟಲ್ ತೋರ್ಸ್ಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ ನೋಡಿ, ನಾನು ಹೇಳೋದ್ ಕೇಳಿ. ಅವಳು ನಮ್ಮ ಅಕ್ಕ ತ್ರಿನೈನಿ ಅಲ್ಲ, ಅವಳು ತ್ರಿನೇತ್ರಿ. ಮುಕ್ಕಂಟಿಪುರ ಅಲ್ಲ, ದೇವಿಪುರ. ಅವಳೇ ಒಪ್ಕೊಂಡ್ಮೇಲೆ ನೀವಿನ್ನು ನಮ್ಮಕ್ಕನೇ ಅನ್ಕೊಂಡು ಕಳ್ಳಿಗೆ ಬೀಗ ಕೊಟ್ಟಂಗಾಗತ್ತೆ. ಯೋಚನೆ ಮಾಡ್ರಿ. ಅವ್ರ ಮೇಲಿನ ಕೋಪಕ್ಕಿಂತ ನನ್ಗೆ ಅಯ್ಯೋ ಅನ್ಸ್ತಾ ಇದೆ. ಅತಿಗೆ ಅಲ್ದೇ ಇದ್ರು ಯಾಕೆ ಇಷ್ಟು ರಿಸ್ಕ್ ತಗೋತಾ ಇದಾರೆ ಅನ್ಸ್ತಾ ಇದೆ. ತಡ ಮಾಡಿದಷ್ಟು ನಮ್ಗೆ ಕಷ್ಟ ಆಗತ್ತೆ. ಈ ವಿಷಯ ಊರವ್ರಿಗೆಲ್ಲ ಗೊತ್ತಾಗಕ್ಕೂ ಮುಂಚೆ ಅವಳನ್ನ ಕಳ್ಸೋದು ಒಳ್ಳೇದು ಅನ್ಸತ್ತೆ ರೀ. ಬಿಡಿ ನನ್ನ, ಬಿಡಿ. ನೀನು ಏನ್ ಮಾಡ್ತಿದ್ದೀರಾ ನೀವು? ಇವತ್ತು ನೀನ ನಾನ ನೋಡೇ ಬಿಡ್ತೀನಿ. ಬಿಡ್ತಿರೋ ಇಲ್ವೋ? ಏನಾಯ್ತಕ್ಕ? ಇನ್ನು ಏನಾಗ್ಬೇಕು ಪಾವನಮೂರ್ತಿ? ಇಷ್ಟೊತ್ತಾದ್ರೂ ಪುಟ್ಟಿಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ. ಹಾ,
ಹಾಲಲ್ಲಿ ಏನ್ ಮಿಕ್ಸ್ ಮಾಡಿ ಕುಡ್ಸುದ್ಲೋ ಏನೋ. ನೈನಿ ಹಾಗೆ ಮಾಡಲ್ಲ ಮಾಮ್. ಇನ್ನು ಇವಳು ನಮ್ಮಕ್ಕನೇನೋ ಭ್ರಮೆಯಲ್ಲಿದ್ರೆ ಚಿಕ್ಕ ಮಗುಗೆ ಅನ್ಯಾಯ ಆಗತ್ತೆ ಬಾಬಾ. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣವಾ ಬ್ರೋ? ನನ್ನ ಮಗಳು ಮಲಗಿದಾಳೀಗ. ಅಯ್ಯ, ಪಾಪನ್ ಕರ್ಕೊಂಡು ಹೋಗಕ್ಕಲ್ಲ ವಿಶಾಲ್, ಮೊದ್ಲು ಇವಳನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬೇಕು. ನಾನೇನ್ ಮಾಡ್ದೆ ಈಗ? ನೀನು ನಮ್ಮ ಅಕ್ಕನ ತರ ಇಲ್ಲಿಗೆ ಬಂದಿದ್ದೆ ತಪ್ಪು. ನನ್ ಸೊಸೆಗ್ ಏನ್ ಮಾಡಿ ಅವಳ ತರ ನೀನ್ ಇಲ್ಲಿಗ್ ಬಂದಿದ್ಯಾ? ನಿಮ್ಗೆಲ್ರಿಗೂ ಹುಚ್ಚಿಡ್ದಿದ್ಯಾ? ಏನ್ ಹೇಳ್ತಿದ್ದೀರಾ? ಮೋಸ ಮಾಡೋದಿಕ್ಕೆ ಬಂದಿರೋದು ಅಲ್ದೆ ನನಗೆ ಅಂತೀಯೇನೆ ನೀನು? ಹೋಗೆ ಆಚೆ. ಅಮ್ಮನವರ ಭಕ್ತೆಯಾದ ಗಾಯತ್ರಿ ದೇವಿ ಆಗ್ಲಿ, ಪುನರ್ಜನ್ಮದಲ್ಲಿ ಹುಟ್ಟು ಬಂದಿರೋಂತ ಮಗು ಆಗ್ಲಿ, ನಿನ್ನನ್ನ ಒಂದು ಪಕ್ಷದಲ್ಲಿ ಸ್ಪರ್ಶ ಮಾಡಿದ್ರೆ ಮಾತ್ರ ನಿನಗೆ ಒಂದು ದಿನದ ಮಟ್ಟಿಗೆ ನೀನು ಯಾರು ಅನ್ನೋ ವಿಷಯ ನೆನಪಿಗೆ ಬರುತ್ತೆ. ನೈನಮ್ಮ, ಅಮ್ಮೋರೇ, ನೈನಿ, ಗಾಯತ್ರಿಕ ಅವಳು ಕಾಣಿಸ್ತಿದ್ದಾರೆ ಅಂದ್ರೆ ಅವಳು ನಯನಿನೇ. ನಾನ್ ನಿನಗ್ ಕಾಣಿಸ್ತಿದ್ದೀನ ನೈನಿ? ಚಿಕ್ಕ ಮಗು ತರ ನನ್ನ ಹಿಡ್ಕೊಂಡಿದ್ದ ನಿಮ್ಮನ್ನ ನೋಡ್ದೆ ಹೇಗಿರಕ್ ಸಾಧ್ಯ ಅಮ್ಮವ್ರೆ? ವಿಶಾಲು, ಗಾಯತ್ರಿಕ ವಾಪಸ್ ಬಂದ್ಲು ಅನ್ಸತ್ತೆ. ನೈನಮ್ಮ ನೋಡ್ತಾ ಇದ್ದಾಳೆ, ಮಾತಾಡ್ತಾ ಇದ್ದಾಳೆ. ಅತ್ತನೇ ಹೇಳ್ಬೇಕು. ಮಾತಾಡ್ತಿಲ್ವಲ್ಲಮ್ಮ, ಮಾತಾಡಿ. ಹೇಳಮ್ಮ, ದೊಡ್ಡಮ್ಮನ್ ನೋಡಿ ಮಾತಾಡ್ತಾ ಇದ್ದಾರೆ ಅಂದ್ರೆ ಇವರು ನೈನಿ ಅತಿಯೇನೆ. ನೈನಿ, ಅಮ್ಮನ ನೋಡ್ದ್ಯಾ? ಇಲ್ಲೇ ಇದಾರಲ್ವಾ ಯಜಮಾನ್ರೆ ಅಮ್ಮೋರು? ತಿಲೋತ್ತಮ ಅಮ್ಮವ್ರಿಗೂ ಗಾಯತ್ರಿ ಅಮ್ಮವ್ರು ಕಾಣಿಸ್ತಾರಲ್ವಾ? ಹೀಗಂತಿದ್ದಾಳಲ್ಲ ಇವಳು, ಅಂದ್ರೆ ಇವಳನ್ನೇ ನೈನಿ ಅನ್ಕೋಬೇಕಾ? ಮತ್ತೆ ಸುಳ್ಳು ಹೇಳಿ ನನ್ನ ಮಗನ್ನ, ವಿಕ್ರಾಂತನ್ನ, ಸುಮನನ್ನ, ಪಾವನ ಮೂರ್ತಿನ ದಾರಿ ತಪ್ಪಿಸ್ಬೇಡ. ನೀನ್ ಎಷ್ಟೇ ಕಿರ್ಚಾಡಿದ್ರು ನಾನ್ ನಿನ್ನ ನೋಡಿಲ್ಲ, ನಿನ್ ಮಾತ್ ಕೇಳಿಸ್ಲಿಲ್ಲ ಅಂತ ನಟಿಸ್ತೀನಿ. ಇವಳು ಯಾರಾದ್ರೇನು, ಇಲ್ಲಿವರೆಗೂ ನೀನ್ ಇವಳಿಗೆ ಕಾಣಿಸ್ಕೋತಿರ್ಲಿಲ್ಲ, ಈಗ ಕಾಣಿಸ್ತಿದೀಯ. ಇವಳ ಬಗ್ಗೆ ಸರಿಯಾಗಿ ತಿಳಿಯೋ ತನಕ ನಿಮ್ಮಿಬ್ರ ಜೊತೆ ನಾನು ಆಟ ಆಡ್ತೀನಿ. ಅತ್ತೆ, ಅಮ್ಮ ಅವರು ಇಲ್ಲೇ ಇದ್ದಾರೆ. ಇಲ್ಲ ಅಂತ ಸುಳ್ಳು ಹೇಳಿದ್ದು ಅಲ್ದೆ ನಾನ್ ನಾಟಕ ಮಾಡ್ತಿದ್ದೀನಿ ಅಂತ ಯಾಕೆ ಹೇಳ್ತಿದ್ದೀರಾ? ಎಲ್ಲಿದ್ದಾರೆ? ಹಾ, ಗಾಯತ್ರಕ್ಕ ಎಲ್ಲಿದ್ದಾರೆ? ನೀನ್ ನನ್ ಸೊಸೆ ನಯನಿನ ಏನ್ ಮಾಡ್ದೆ ಅಂತ ನಾನ್ ವಿಚಾರಿಸ್ಬೇಕಾದ್ರೆ ತಕ್ಷಣ ಗಾಯತ್ರಕ್ಕ ಬಂದ್ರು ಅಂತ ಸುಳ್ಳು ಹೇಳಿ ಇವರೆಲ್ಲರನ್ನು ನಂಬಿಸ್ಬೇಕು ಅಂತ ಅನ್ಕೋತಿದ್ಯಾ?
ನೀವು ಕಾಯಿಸ್ಕೊಂಬಂದಿದ್ದ ಹಾಲು ಕುಡಿದ್ಮೇಲೆ ಗಾಯತ್ರಿಗೆ ಹಾಗಾಯ್ತು. ಕುಡಿ ಅಂತ ಕೊಟ್ಟಿದ್ದ ಅವಳೇ ಅಲ್ವೇನ್ರಿ? ಏನು ಗೊತ್ತಿಲ್ದಿರೋ ಥರ ಆಕ್ಟ್ ಮಾಡಿದ್ರೆ ನಾವ್ ನಂಬೇಕಾ? ಅಮ್ಮವ್ರೆ, ಇವರೆಲ್ಲರೂ ಏನ್ ಮಾತಾಡ್ತಾ ಇದ್ದಾರೆ? ನನ್ ಮಗುಗೆ ಏನಾಗಿದೆ ಅಂತ ನೀವಾದ್ರೂ ಹೇಳಿ. ಈ ರಾಕ್ಷಸಿ ಹಾಲಲ್ಲಿ ಮತ್ತೆ ಔಷಧಿ ಕಲಸಿ ಕುಡಿಸಿದ. ನೀನು ನನ್ನನ್ನ ನೋಡಕ್ಕಾದ್ರೆ ನೈನಿ ಅಂತ, ಇಲ್ಲ ಅಂದ್ರೆ ನೀನ್ ಬೇರೆ ಯಾರು ಅಂತ ಪರೀಕ್ಷೆ ಮಾಡಿದಾಳೆ. ನೈನಿ, ಅಮ್ಮನ ಕೇಳ್ತಿದ್ಯಲ್ವಾ? ಏನಂದ್ರು? ನೀವ್ ಸುಮ್ನೆ ರೀ ಬಾವಾ, ಅಲ್ಲಿ ದೊಡ್ಡತ್ತೆ ಇಲ್ಲ. ಇದಿದ್ರೆ ತಿಲೋತ್ತ ಮಾತೆ ಹೇಳ್ತಿದ್ರಲ್ವಾ? ಹೌದಲ್ವಾ? ಹೌದು, ನಿಜನೇ. ಗಾಯತ್ರಿ ಅಮ್ಮವರು ಇಲ್ಲಿಲ್ಲ. ನೈನಿ, ಅಮ್ಮವರು ಇಲ್ಲಿಗೆ ಬಂದ್ ಸ್ವಲ್ಪ ಯೋಚನೆ ಮಾಡಬೇಕು. ಅದನ್ನೇ ತಗೊಂಡ್ ಬಂದೆ ಅಕ್ಕ. ನಾನ್ ನಿನಗೆ ಅಕ್ಕ ಆಗ್ದಿರ್ಬೋದು, ಆದ್ರೆ ನನಗೊಂದ್ ಲೆಕ್ಕ ಇರುತ್ತಲ್ವಾ? ಅದರಿಂದ ಏನ್ ಮಾಡ್ತೀಯಮ್ಮ? ವೇಟ್ ಚಿಕ್ಕಪ್ಪ, ಜಸ್ಟ್ 1 minute ಅಷ್ಟೇ. ಅಮ್ಮೋರೆ, ಆ ಬ್ರಹ್ಮ ರಾಕ್ಷಸಿ ಚಿಕ್ಕ ಮಗು ಅಂತನೂ ನೋಡ್ದೆ. ನನ್ನ ಹೊಟ್ಟೆಲ್ ಹುಟ್ಟಿರೋ ಗಾಯತ್ರಿ ಪುಟ್ಟಿ ಕುಡಿಯೋ ಹಾಲಲ್ಲಿ ಮತ್ತೆ ಔಷಧಿ ಹಾಕಿದಾಳೆ, ಪ್ರಜ್ಞೆ ತಪ್ಪಿಸಿದಾಳೆ. ಈಗ ನೀವು ಅವ್ರಿಗೆ ಬುದ್ಧಿ ಕಲಿಸ್ಬೇಕು. ನೀವ್ ಹೇಗ್ ಹೊಡಿತೀರಾ ಅಂತ ನಂಗೆ ಗೊತ್ತಿಲ್ಲ. ಆ ಬ್ರಹ್ಮ ರಾಕ್ಷಸಿಗೆ ಭೂತ ಬಿಡಿಸ್ಬೇಕು. ಬಾರೇ ಬರೋ ಹೊಡೀರಿ. ತಗೊಳ್ಳಿ ಇದನ್ನ. ವಂಡರ್ಫುಲ್ ವಿಶಾಲು, ಆ ದೊಣ್ಣೆ ಹಾಗೆ ತೇಲ್ತಾ ಇದೆ ನೋಡಪ್ಪ. ಆಶ್ಚರ್ಯ ಆಗ್ತಾ ಇದೆ ಮಾವ. ಏ ತಿಲೋತ್ತಮ, ನಾನು ಬದುಕಿರೋಷ್ಟು ದಿನ ಯಾರನ್ನು ಧೈರ್ಯದಿಂದ ಮಾತು ಆಡ್ಸಿಲ್ಲ ನೀನು. ಅಂಥದ್ರಲ್ಲಿ ನಾನು ಹೀಗ್ ಮಾತಾಡ್ತಿದ್ದೀನಿ ಅಂದ್ರೆ ನೀನ್ ಎಷ್ಟು ಕೆಟ್ಟದಾಗಿ ನಡ್ಕೊಂಡಿದೀಯ ಅನ್ನೋದನ್ನ ಅರ್ಥ ಮಾಡ್ಕೋ. ನಾನು ನಿನ್ನ ಕಣ್ಣಿಗೆ ಕಾಣಿಸಿದ್ರು ಕಾಣಿಸಿಲ್ಲ ಅಂತೀಯ. ಹಸುಗೂಸಾಗಿರೋ ನನಗೆ ಹಾಲಲ್ಲಿ ಮತ್ತೇನು ಔಷಧಿ ಹಾಕಿ ಕುಡಿಸ್ತೀಯಾ? ನಾನು ಬರ್ಲಿಲ್ಲ ಅಲ್ವೇನೆ? ನಾನು ಬಂದೇ ಇಲ್ಲ ಅಲ್ವೇನೆ? ಅತ್ತೆ, ಮಾಮ್, ಅಯ್ಯ,
ಅಯ್ಯೋ ಅಯ್ಯೋ ಅಮ್ಮ ಅಯ್ಯೋ ಏನಾಯ್ತು ಮಾಮ್ ಅಮ್ಮ ಮಾಮ್, ಅಯ್ಯೋ ಮಾಮ್ ಮಾಮ್ ಅಕ್ಕ ಅಕ್ಕ ಅಯ್ಯೋ ಅತ್ತೆಗ ಕೋಲ್ ಯಾಕೆ ಹಾಗೊಡಿತಿದೆ? ಇದೇನ್ ಮ್ಯಾಜಿಕ್ ಅರ್ಥ ಆಗ್ತಾ ಇಲ್ಲ. ಏಯ್ ಮ್ಯಾಜಿಕ್ ಅಂತ ನೋಡ್ತಿದ್ಯಲ್ಲೋ, ಮಾಮ್ ತಲೆ ಓಡಾಗೋ ತರ ಇದೆ. ಅಯ್ಯೋ ಕೋಲೆ ಮುರಿದೋಗುತ್ತಷ್ಟೇ. ನೈನಿ, ನೀನಾದ್ರೂ ಹೇಳು, ಗಾಯತ್ರಿ ಅಕ್ಕನ್ಗೆ ಹೊಡಿಬೇಡಿ ಅಂತ ಹೇಳು. ಅಕ್ಕ ಅಕ್ಕ ಬ್ರೇಕ್ ತಗೊಳ್ಳಿ ಅಮ್ಮೋರೆ. ಇದೆ ಮಾಮ್, ಇನ್ನೊಂದು ಸಲ ಸುಳ್ಳು ಹೇಳಿದೆ ಅಂದ್ರೆ ಸಾಯಿಸ್ಬಿಡ್ತೀನಿ. ಆವಾಗ್ಲೇ ಬಂದ್ರು. ಮಾಮ್ ಆಗ್ಲೇ ಬರಲಿಲ್ಲ ಅಂತ ಹೇಳಿದ್ರಲ್ಲ ಮಾಮ್. ನೈನಿನ ಆಟ ಆಡ್ಸೋಣ ಅಂತ ಅನ್ಕೊಂಡಿದ್ದೆ. ಗಾಯತ್ರಿ ಅತ್ತೆ ಯಾಕೆ ಹೊಡೆದ್ರತ್ತೆ? ಮೊದಲು ನಾನು ಯಾರು ಅಂತ ಹೇಳಿ ಅತ್ತೆ. ನೀನು ನೈನಿನೇ ನನ್ನ ಸೊಸೆ ಕಣಮ್ಮ. ತ್ರಿನೇತ್ರಿ ಅಂದ್ಯಲ್ಲಕ್ಕ. ಅಯ್ಯೋ ನೀವು ಸುಮ್ಮನೆ ರೀ ಮಾವ. ಆ, ಅಯ್ಯೋ ನಮ್ಮ ಮಾಮಗ್ ಮತ್ತೆ ಒದೆ ತಿನ್ಸೋ ತರ ಇದ್ದೀರಾ. ಆ, ಈಗ ಹೇಳು, ನಾನ್ ಯಾಕೆ ಹೊಡೆದೆ ನಿನ್ನ? ಆ ವಿಷಯ ಹೇಳಿದ್ರೆ ಇವರೆಲ್ಲರೂ ನನಗೆ ಹೊಡಿತಾರೇನೋ. ಪರವಾಗಿಲ್ಲ ಹೇಳಿ ಅತ್ತೆ. ಹೇಳಿ ಮಾಮ್, ಅಮ್ಮ ನಿಮ್ಮನ್ನ ಯಾಕೆ ಹೊಡೆದ್ರು? ತಪ್ಪು ಮಾಡಿಬಿಟ್ಟೆ ಕಂದ. ಸುಮ್ನೆ ಇರಕ್ಕ, ದೊಡ್ಡವಳು ನೀನು. ತಮಾಷೆ ಮಾಡೋದು ಅಂದ್ರೆ ಏನು? ವಿಷಯ ಏನಂದ್ರೆ ಇವಳು ನೈನಿ ಹೌದು ಅಲ್ವೋ ಅಂತ ಪ್ರೂವ್ ಮಾಡೋದಿಕ್ಕೆ ಗಾಯತ್ರಿ ಪುಟ್ಟಿ ಕುಡಿಯೋ ಹಾಲಲ್ಲಿ ಮತ್ತಿನ ಔಷಧಿ ಕಲಸಿ ಪ್ರಜ್ಞೆ ತಪ್ಪು ಹಾಗೆ ಮಾಡಿದೆ. ಆಗ ಗಾಯತ್ರಿಕ ಆತ್ಮರೂಪದಲ್ಲಿ ಬರ್ತಾರಲ್ವಾ, ಆಗ ಅವ್ರನ್ನ ನೋಡಕ್ಕಾದ್ರೆ ಇವಳು ನೈನಿ, ಇಲ್ಲ ಅಂದ್ರೆ ಇವಳು ನೈನಿ ಅಲ್ಲ ಅಂತ ಸಾಬೀತ್ಪಡಿಸೋದಿಕ್ಕೆ ಹಾಗೆ ಮಾಡಿದೆ ನಾನು ಕಂದ. ಸ್ವಲ್ಪ ಆದ್ರೂ ಬುದ್ಧಿ ಇರ್ಬೇಕಮ್ಮ. ಚಿಕ್ಕ ಮಗುಗೆ ಹಾಗೆ ಮಾಡ್ತಾರ? ಬಿಟ್ಟಾಕೋ, ನಿಮ್ಮಮ್ಮನಿಗೆ ನಮ್ಮಮ್ಮ ಶಿಕ್ಷೆ ಕೊಟ್ರು, ಅದು ಸಾಲ್ದ? ಕೇಳಿಸ್ಕೊಂಡ್ಯಾ ತಿಲೋತ್ತಮ?